ಕೆಜಿಗಟ್ಟಲೆ ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ಲಾಕ್ ಆಗಿದ್ದಾಳೆ. ಪ್ರೋಟೋಕಾಲ್ ದುರುಪಯೋಗ ಮಾಡಿಕೊಂಡ್ರ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಶಿಷ್ಟಾಚಾರವನ್ನೇ ಮೀರಿ ಸ್ಮಗ್ಲಿಂಗ್ ಮಾಡಿದ್ಯಾಕೆ ನಟಿ ರನ್ಯಾ? ಯಾರ ಕಾವಲು ಇತ್ತು? ಯಾರ ಅಣತಿಯಂತೆ ಈ ರೀತಿ ಪ್ರೋಟೋಕಾಲ್ ಅನ್ನ ಅನುಸರಿಸಿದ್ದಾರೆ ಅಧಿಕಾರಿಗಳು ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಕಾಂಗ್ರೆಸ್ಗೆ ತಲೆನೋವಾಗಿದೆ ಅಂತೆ ಇಬ್ಬರು ಸಚಿವರ ಕೈವಾಡ. ಹಲವು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ. ಪ್ರೋಟೋಕಾಲ್ ಅಧಿಕಾರಿಗಳ ಕಣ್ತಪ್ಪಿಸಿ ಕೆಜಿಗಟ್ಟಲೆ ಚಿನ್ನವನ್ನ ತಂದುಬಿಟ್ರ ರನ್ಯಾ. ಸ್ಮಗ್ಲಿಂಗ್ ಹಿಂದೆ ಸಿಂಡಿಕೇಟ್ ಇದೆ ಅನ್ನುವಂಥ ಅನುಮಾನ ಕೂಡ ದಟ್ಟವಾಗಿದೆಯಂತೆ. ಇನ್ನು ರನ್ಯಾ ಮೊಬೈಲ್ನಲ್ಲಿ ಸ್ಫೋಟಕ ಮಾಹಿತಿ ಕೂಡ ಬಹಿರಂಗ ಆಗಿದೆ. ಡಿಆರ್ಐ ಅಧಿಕಾರಿಗಳು ಆಕೆಯ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಅನ್ನ ಕೂಡ ಜಪ್ತಿ ಮಾಡಿಕೊಂಡಿದ್ದಾರೆ. ಅದನ್ನ ಪರಿಶೀಲನೆ ಮಾಡಿದಾಗ ಹಲವು ಪ್ರಭಾವಿ ಸಚಿವರ ಜೊತೆ ಕೂಡ ಆಕೆ ನಿರಂತರವಾಗಿ ಸಂಪರ್ಕದಲ್ಲಿದ್ಲಂತೆ. ಗೋಲ್ಡ್ ಸ್ಮಗ್ಲಿಂಗ್ ರಾಕೆಟ್ ಸದಸ್ಯ ಆಗಿದ್ರಂತೆ ನಟಿ ರನ್ಯಾ. ಮೊಬೈಲ್ನಲ್ಲಿ ದುಬೈ, ಮಲೇಷಿಯಾ ವ್ಯಕ್ತಿಗಳ ನಂಬರ್ ಕೂಡ ಇರುವುದು ಬೆಳಕಿಗೆ ಬಂದಿದೆ. ಈ ವ್ಯಕ್ತಿಗಳ ಬಗ್ಗೆ ಉತ್ತರ ನೀಡಿಲ್ಲ ಇಲ್ಲಿ ತನಕ ನಟಿ ರನ್ಯಾ ರಾವ್. ವಿಚಾರಣೆ ವೇಳೆ ಬರೀ ಕಣ್ಣೀರಲ್ಲೇ ಕಾಲ ಕಳೆದುಬಿಟ್ಟಿದ್ದಾಳಂತೆ ರನ್ಯಾ. ಓಕೆ, ಮತ್ತೊಬ್ಬನ ಹೆಸರು ಕೇಳಿ ಬರ್ತಾ ಇದೆ, ತರುಣ್ ಅಂತಂದ್ಬಿಟ್ಟು. ಆತನೇ ಎಲ್ಲ ಚಿನ್ನದ ವ್ಯವಸ್ಥೆಯನ್ನು ಮಾಡ್ತಾ ಇರೋದು ಅಂತ ಹೇಳಿ ನಾನು 1 ವರ್ಷದಲ್ಲಿ 40 ಸಲ ಹೋಗಿದ್ದಾರೆ ಅಂತಂದ್ರೆ ಪ್ರತಿ ತಿಂಗಳಿಗೆ 1.5 ತಿಂಗಳಿಗೊಮ್ಮೆ ಹೋದ ಹಾಗೆ. 1.5 ತಿಂಗಳಲ್ಲ, 1 ತಿಂಗಳಿಗೆ ಎಷ್ಟು ಸಲ ಆಯ್ತು? 24 3 ತಿಂಗಳಿಗೆ, ವಾರಕ್ಕೊಂದ್ಸಲ ಹೋದಂಗೆ. ಓಕೆ, ಅದೇ ಹೇಳಿದೆ ನಾನು. ಇವರು ಯಾವುದು ಟೂರಿಸ್ಟ್ ವೀಸಾದಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ವಾಪಸ್ ಬರೋದು, ಅಲ್ಲೊಬ್ಬ ರೆಡಿ ಮಾಡಿಟ್ಟಿರ್ತಾನೆ. ಈಗ ನೀವು ರನ್ಯಾ ಆಗಿದ್ರೆ ಇಲ್ಲಿಂದ ದುಬೈಗೆ ಹೋಗ್ತೀರಿ ಟೂರಿಸ್ಟ್ ವೀಸಾದಲ್ಲಿ, ಅಲ್ಲಿ ಏರ್ಪೋರ್ಟ್ ಅಲ್ಲಿ ಇಳಿತೀರಿ. ಇಳಿದ ನಂತರ ನೀವು ಹೊರಗೆ ಹೋಗಲ್ಲ, ಅಲ್ಲೇ ಒಳಗೆ ಲಾಂಜ್ ಗಿಂಜಲ್ಲಿ ತಿಂಡಿ ಗಿಂಡಿ ಆಗೋ ಅಲ್ಲೊಬ್ಬ ಇರ್ತಾನೆ ರೆಡಿ. ವಾಪಸ್ ಅಲ್ಲಿಂದ ಬ್ಯಾಗ್ ಆಗಿ ಈಗ ಅಥವಾ ಡ್ರೆಸ್ ಗಿಸನ್ನ ಚೇಂಜ್ ಮಾಡ್ಕೊಂಡು ಅಲ್ಲಿ ಇರುತ್ತಲ್ವಾ, ವಾಪಸ್ ಬಂದ್ಬಿಡ್ತಾರೆ. ಇದನ್ನ ನೋಡಿ 40 ಸಲ ಹೋದ್ರಲ್ಲ ಇವಳು ಯಾಕೆ ಹಿಂಗೆ ಅಂತಿಲ್ಲ. ಈಗ ಪ್ರೋಟೋಕಾಲ್ ವಿಚಾರ ಬಂದಾಗ ಬೆಂಗಳೂರು ಪ್ರೋಟೋಕಾಲ್ ಓಕೆ, ಇಲ್ಲಿ ಗೃಹ ಇಲಾಖೆನೋ ಅಥವಾ ಯಾರೋ ಒಂದು ಚೀಫ್ ಮಿನಿಸ್ಟರೋ, ಹೋಮ್ ಮಿನಿಸ್ಟರೋ ಅಥವಾ ಡಿಸಿಎಂ ಕೆಲವು ಮಂತ್ರಿಗಳ ಹೇಳ್ಬಿಟ್ಟು ಇಲ್ಲಿ ಪ್ರೋಟೋಕಾಲ್ ಕೊಡಿಸಬಹುದು, ಇಲ್ಲ ಅಂತಲ್ಲ. ಅಥವಾ ಪೊಲೀಸ್ ಅಧಿಕಾರಿಗಳೀಗ ಕಮಿಷನರ್ ಯಾರೋ ಮಗಳು ಬರ್ತಾ ಇದ್ರೆ ಪ್ರೋಟೋಕಾಲ್ ಕೊಡಬಹುದು. ಮತ್ತೊಂದು ಇಲ್ಲಿ ಓಕೆ, ಇವನ್ ಸ್ವಲ್ಪ ಪ್ರಭಾವಶಾಲಿಯಾಗಿ ಡೆಲ್ಲಿಯಲ್ಲೂ ಓಕೆ ಅಥವಾ ಮುಂಬೈನಲ್ಲೂ ಓಕೆ. ವಾಟ್ ಅಬೌಟ್ ದುಬೈಯಲ್ಲಿ ಮಾಡ್ತಾ ಇದ್ರು ಆ ತರುಣನ್ ಅಂತ ಸಿಕ್ಕಾಕೊಂಡಿದ್ದಾನೆ ಅಂತೇಳಿ. ಇದೀಗ ರನ್ಯಾ ರಾವ್ ತಾನು ನಟಿ, ಮಾಜಿ ಐಪಿಎಸ್ ಅಧಿಕಾರಿ ಮಗಳು ಎಂಬುದನ್ನೇ ಮಿಸ್ಯೂಸ್ ಮಾಡಿಕೊಂಡ್ರ ಎಂಬ ಅನುಮಾನ ಕಾಡ್ತಾ ಇದೆ. ಇತ್ತ ಇಂದು ರನ್ಯಾಗೆ ಬಿಗ್ ಡೇ ಎಂದ್ರೂ ತಪ್ಪಾಗಲ್ಲ. ಯಾಕೆ ಅಂತೀರಾ? ಈ ಒಂದು ವಿಶೇಷ ಸ್ಟೋರಿ ನೋಡಿ. ಪ್ರೋಟೋಕಾಲ್ ಮಿಸ್ಯೂಸ್ ಮಾಡಿಕೊಂಡ್ರ ರನ್ಯಾ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಳಿಕ ಏರ್ಪೋರ್ಟ್ ಗಪ್ಚುಪ್. ನಟಿ ರನ್ಯಾ ರಾವ್ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ನಾಯಕಿಯಾಗಿ ಅಭಿನಯಿಸಿದಾಕೆ. ಅಲ್ಲದೆ ಮಾಜಿ ಐಪಿಎಸ್ ರಾಮಚಂದ್ರ ರಾವ್ ಪುತ್ರಿ, ವಿಐಪಿಯೂ ಹೌದು, ವಿವಿಐಪಿಯೂ ಹೌದು. ಹೀಗಾಗಿ ದೇವನಿಗಳಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಶ್ರೀಮಂತರು ಮತ್ತು ಶ್ರೀಮಂತರ ಮಕ್ಕಳ ಮೇಲೆ ಒಂದು ನಂಬಿಕೆ ಇರುತ್ತೆ, ಸಿಕ್ಕ ಅವಕಾಶ ಮಿಸ್ಯೂಸ್ ಮಾಡಿಕೊಳ್ಳಲ್ಲ ಎಂದು. ಆದರೆ ಈ ಖತಾರ್ನ ಕಿಲಾಡಿ ಶಿಷ್ಟಾಚಾರವನ್ನೇ ಮೀರಿದ್ದಾರೆ. ಹೌದು, ನಟಿ ರನ್ಯಾ ರಾವ್ನಿಂದ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಮುನ್ನೆಲೆಗೆ ಬರುವ ಮುಂಚೆ ದೇಶ ವಿದೇಶದಿಂದ ಬರುವ ಶ್ರೀಮಂತರು ಮತ್ತು ವಿಐಪಿ, ವಿವಿಐಪಿಗಳತ್ತ ಏರ್ಪೋರ್ಟ್ ಸೆಕ್ಯೂರಿಟಿಗಳಾಗ್ಲಿ ಪೊಲೀಸರಾಗ್ಲಿ ತಪಾಸಣೆ ಮಾಡುತ್ತಿರಲಿಲ್ಲ. ಒಂದು ನಂಬಿಕೆ ಮೇಲೆ ಯಾವುದೇ ಚೆಕ್ ಮಾಡದೆ ಬಿಟ್ಟು ಕಳಿಸ್ತಾ ಇದ್ರು. ವಿಐಪಿ, ವಿವಿಐಪಿ ಹೊರತುಪಡಿಸಿ ಸಂಬಂಧಿಕರ ಮಕ್ಕಳ ತಪಾಸಣೆಗೆ ಒಂದು ಹಂತದಲ್ಲಿ ಬ್ರೇಕ್ ಕೂಡ ಬಿದ್ದಿತ್ತು. ವಿಐಪಿ ಸಂಬಂಧಿಕರು ಶ್ರೀಮಂತರಿಗೆ ವಿಐಪಿ ಎಂಟ್ರಿ ಕೊಡಿಸ್ತಾ ಇದ್ರು. ಏರ್ಪೋರ್ಟ್ ಟರ್ಮಿನಲ್ ಎಂಟ್ರಿ, ಸೆಕ್ಯೂರಿಟಿ ಚೆಕ್ ಇನ್, ವಿಐಪಿ ಲಾಂಚ್ ಹಾಗೂ ಸೀಟ್ ಬುಕ್ಕಿಂಗ್ ಅನ್ನ ಏರ್ಪೋರ್ಟ್ ಸಿಬ್ಬಂದಿಯೇ ಮಾಡ್ತಾ ಇದ್ರು. ಸಿಬ್ಬಂದಿಗಳಿಗೆ ಶ್ರೀಮಂತರು ಅವರ ಮಕ್ಕಳ ಬಳಿ 2,000ಕ್ಕೂ ಅಧಿಕ ಹಣ ಪಡೆದು ಯಾವುದೇ ತಪಾಸಣೆ ಮಾಡಿಕೊಳ್ಳದೆ ಬರ್ತಾ ಇದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ರನ್ಯಾ ರಾವ್ ವಿಐಪಿಯಾಗಿ ರಾಯಲ್ ಎಂಟ್ರಿ ಕೊಡ್ತಿದ್ರು. ರನ್ಯಾ ಲಾಕ್ ನಂತರ ಎಚ್ಚೆತ್ತ ಏರ್ಪೋರ್ಟ್ ಸಿಬ್ಬಂದಿ. ವಿಐಪಿ, ವಿವಿಐಪಿಗಳತ್ತ ಮುಖ ಮಾಡದೆ ಶಿಷ್ಟಾಚಾರ ಉಲ್ಲಂಘನೆ ಮಾಡುತ್ತಿದ್ದ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಇದೀಗ ದೇಶ ವಿದೇಶದಿಂದ ಬರುವ ಎಲ್ಲರಿಗೂ ವಿಮಾನ ನಿಲ್ದಾಣದಲ್ಲಿ ತಪಾಸಣೆ ಕಡ್ಡಾಯ ಮಾಡಲಾಗಿದ್ದು ವಿವಿಐಪಿ, ವಿಐಪಿ ಸಂಸ್ಕೃತಿಗೆ ಬ್ರೇಕ್ ಬಿದ್ದಿದೆ. ನಟಿ ರನ್ಯಾ ರಾವ್ಗೆ ಇಂದು ಬಿಗ್ ಡೇ. ಜಾಮೀನು ಸಿಗುತ್ತಾ? ಕೇಸ್ ರದ್ದಾಗುತ್ತಾ?
ಸದ್ಯ ಅಕ್ರಮ ಚಿನ್ನ ಸಾಗಾಣಿಕೆ ಕೇಸ್ನಲ್ಲಿ ನಟಿ ರನ್ಯಾ ರಾವ್ಗೆ ಸಂಕಷ್ಟ ಇನ್ನಷ್ಟು ಹೆಚ್ಚಾಗಿದೆ. 15 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ನೀಡಿದೆ. ಇಂದು ರನ್ಯಾ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಅಲ್ಲದೆ ಪ್ರಕರಣಕ್ಕೆ ತಡೆ ಕೋರಿ ಮತ್ತು ಬಂಧನ ಪ್ರಶ್ನಿಸಿ ರನ್ಯಾ ಪರ ವಕೀಲರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸ್ನೇಹಿತ ತರುಣ್ ರಾಜ್ ಹೇಳಿಕೆ ಢವಢವ. ಈ ನಡುವೆ ರನ್ಯಾ ರಾವ್ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದ ಬಗ್ಗೆ 3 ದಿನ ಡಿಆರ್ಐ ಕಸ್ಟಡಿಯಲ್ಲಿದ್ರು. ಯಾವುದೇ ಉತ್ತರ ನೀಡಿಲ್ವಂತೆ. ಹೀಗಾಗಿ ಸ್ನೇಹಿತ ತರುಣ್ ರಾಜ್ನನ್ನ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದು 5 ದಿನ ಕಸ್ಟಡಿಗೆ ಪಡೆದಿದ್ದಾರೆ. ಈತ ರನ್ಯಾ ರಾವ್ಗೆ ತರುಣ್ ಗೆಳೆಯ ಎನ್ನಲಾಗಿದ್ದು, ಈತ ಡಿಆರ್ಐ ಮುಂದೆ ಏನ್ ಹೇಳ್ತಾನೆ ಎಂಬುದೇ ನಟಿಗೆ ಟೆನ್ಷನ್ ಹೆಚ್ಚಿಸಿದೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಓಕೆ, ನನ್ನ ಕಲೀಗ್ ಧ್ರುವ ನನ್ನೊಂದಿಗೆ ಫೋನ್ ಕನೆಕ್ಷನ್ ಅಲ್ಲಿದ್ದಾರೆ. ಧ್ರುವ, ಗಟ್ಟಲೆ ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ಲಾಕ್ ಆಗಿದ್ದಾಳೆ. ಪ್ರೋಟೋಕಾಲ್ ದುರುಪಯೋಗ ಮಾಡಿಕೊಂಡ್ರ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಶಿಷ್ಟಾಚಾರವನ್ನೇ ಮೀರಿ ಸ್ಮಗ್ಲಿಂಗ್ ಮಾಡಿದ್ಯಾಕೆ ನಟಿ ರನ್ಯಾ? ಯಾರ ಕಾವಲು ಇತ್ತು? ಯಾರ ಅಣತಿಯಂತೆ ಈ ರೀತಿ ಪ್ರೋಟೋಕಾಲ್ ಅನ್ನ ಅನುಸರಿಸಿದ್ದಾರೆ ಅಧಿಕಾರಿಗಳು ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಕಾಂಗ್ರೆಸ್ಗೆ ತಲೆನೋವಾಗಿದೆ ಅಂತೆ ಇಬ್ಬರು ಸಚಿವರ ಕೈವಾಡ. ಹಲವು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ. ಪ್ರೋಟೋಕಾಲ್ ಅಧಿಕಾರಿಗಳ ಕಣ್ತಪ್ಪಿಸಿ ಕೆಜಿಗಟ್ಟಲೆ ಚಿನ್ನವನ್ನ ತಂದುಬಿಟ್ರ ರನ್ಯಾ. ಸ್ಮಗ್ಲಿಂಗ್ ಹಿಂದೆ ಸಿಂಡಿಕೇಟ್ ಇದೆ ಅನ್ನುವಂಥ ಅನುಮಾನ ಕೂಡ ದಟ್ಟವಾಗಿದೆಯಂತೆ. ಇನ್ನು ರನ್ಯಾ ಮೊಬೈಲ್ನಲ್ಲಿ ಸ್ಫೋಟಕ ಮಾಹಿತಿ ಕೂಡ ಬಹಿರಂಗ ಆಗಿದೆ. ಡಿಆರ್ಐ ಅಧಿಕಾರಿಗಳು ಆಕೆಯ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಅನ್ನ ಕೂಡ ಜಪ್ತಿ ಮಾಡಿಕೊಂಡಿದ್ದಾರೆ. ಅದನ್ನ ಪರಿಶೀಲನೆ ಮಾಡಿದಾಗ ಹಲವು ಪ್ರಭಾವಿ ಸಚಿವರ ಜೊತೆ ಕೂಡ ಆಕೆ ನಿರಂತರವಾಗಿ ಸಂಪರ್ಕದಲ್ಲಿದ್ಲಂತೆ. ಗೋಲ್ಡ್ ಸ್ಮಗ್ಲಿಂಗ್ ರಾಕೆಟ್ ಸದಸ್ಯೆ ಆಗಿದ್ರಂತೆ ಈ ನಟಿ ರನ್ಯಾ. ಮೊಬೈಲ್ನಲ್ಲಿ ದುಬೈ, ಮಲೇಷಿಯಾ ವ್ಯಕ್ತಿಗಳ ನಂಬರ್ ಕೂಡ ಇರುವುದು ಬೆಳಕಿಗೆ ಬಂದಿದೆ. ಈ ವ್ಯಕ್ತಿಗಳ ಬಗ್ಗೆ ಉತ್ತರ ನೀಡಿಲ್ಲ ಇಲ್ಲಿ ತನಕ ನಟಿ ರನ್ಯಾ ರಾವ್. ವಿಚಾರಣೆ ವೇಳೆ ಬರೀ ಕಣ್ಣೀರಲ್ಲೇ ಕಾಲ ಕಳೆದುಬಿಟ್ಟಿದ್ದಾಳಂತೆ ರನ್ಯಾ. ಓಕೆ, ಮತ್ತೊಬ್ಬನ ಹೆಸರು ಕೇಳಿ ಬರ್ತಾ ಇದೆ, ತರುಣ್ ಅಂತಂದ್ಬಿಟ್ಟು. ಆತನೇ ಎಲ್ಲ ಚಿನ್ನದ ವ್ಯವಸ್ಥೆಯನ್ನು ಮಾಡ್ತಾ ಇರೋದು ಅಂತೇಳಿ ನಾನು 1 ವರ್ಷದಲ್ಲಿ 40 ಸಲ ಹೋಗಿದ್ದಾರೆ ಅಂತಂದ್ರೆ ಪ್ರತಿ ತಿಂಗಳಿಗೆ 1.5 ತಿಂಗಳಿಗೊಮ್ಮೆ ಹೋದ ಹಾಗೆ. 1.5 ತಿಂಗಳಲ್ಲ, 1 ತಿಂಗಳಿಗೆ ಎಷ್ಟು ಸಲ ಆಯ್ತು? 24 3 ತಿಂಗಳಿಗೆ ವಾರಕ್ಕೊಂದ್ಸಲ ಹೋದಂಗೆ. ಓಕೆ, ಅದೇ ಹೇಳಿದೆ ನಾನು. ಇವರು ಯಾವುದು ಟೂರಿಸ್ಟ್ ವೀಸಾದಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ವಾಪಸ್ ಬರೋದು, ಅಲ್ಲೊಬ್ಬ ರೆಡಿ ಮಾಡಿಟ್ಟಿರ್ತಾನೆ. ಈಗ ನೀವು ರನ್ಯಾ ಆಗಿದ್ರೆ ಇಲ್ಲಿಂದ ದುಬೈಗೆ ಹೋಗ್ತೀರಿ ಟೂರಿಸ್ಟ್ ವೀಸಾದಲ್ಲಿ, ಅಲ್ಲಿ ಏರ್ಪೋರ್ಟ್ ಅಲ್ಲಿ ಇಳಿತೀರಿ. ಇಳಿದ ನಂತರ ನೀವು ಹೊರಗೆ ಹೋಗಲ್ಲ, ಅಲ್ಲೇ ಒಳಗೆ ಲಾಂಜ್ ಗಿಂಜಲ್ಲಿ ತಿಂಡಿ ಗಿಂಡಿ ಆಗೋ ಅಲ್ಲೊಬ್ಬ ಇರ್ತಾನೆ ರೆಡಿ. ವಾಪಸ್ ಅಲ್ಲಿಂದ ಬ್ಯಾಗ್ ಆಗಿ ಈಗ ಅಥವಾ ಡ್ರೆಸ್ ಗೀಸನ್ನ ಚೇಂಜ್ ಮಾಡ್ಕೊಂಡು ಅಲ್ಲಿ ಇರುತ್ತಲ್ವಾ, ವಾಪಸ್ ಬಂದ್ಬಿಡ್ತಾರೆ. ಇದನ್ನ ನೋಡಿ 40 ಸಲ ಓದ್ಲಲ್ಲ ಇವಳು ಯಾಕೆ ಹಿಂಗೆ ಅಂತಿಲ್ಲ. ಈಗ ಪ್ರೋಟೋಕಾಲ್ ವಿಚಾರ ಬಂದಾಗ ಬೆಂಗಳೂರು ಪ್ರೋಟೋಕಾಲ್ ಓಕೆ, ಇಲ್ಲಿ ಗೃಹ ಇಲಾಖೆನೋ ಅಥವಾ ಯಾರೋ ಒಂದು ಚೀಫ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಅಥವಾ ಡಿಸಿಎಂ ಕೆಲವು ಮಂತ್ರಿಗಳ ಹೇಳ್ಬಿಟ್ಟು ಇಲ್ಲಿ ಪ್ರೋಟೋಕಾಲ್ ಕೊಡಿಸಬಹುದು, ಇಲ್ಲ ಅಂತಲ್ಲ. ಅಥವಾ ಪೊಲೀಸ್ ಅಧಿಕಾರಿಗಳೀಗ ಕಮಿಷನರ್ ಯಾರೋ ಮಗಳು ಬರ್ತಾ ಇದ್ರೆ ಪ್ರೋಟೋಕಾಲ್ ಕೊಡಬಹುದು. ಮತ್ತೊಂದು ಇಲ್ಲಿ ಓಕೆ, ಇವನ್ ಸ್ವಲ್ಪ ಪ್ರಭಾವಶಾಲಿಯಾಗಿ ಡೆಲ್ಲಿಯಲ್ಲೂ ಓಕೆ ಅಥವಾ ಮುಂಬೈನಲ್ಲೂ ಓಕೆ. ವಾಟ್ ಅಬೌಟ್ ದುಬೈಯಲ್ಲಿ ಮಾಡ್ತಾ ಇದ್ರು ಆ ತರುಣ್ ಅಂತ ಸಿಕ್ಕಾಕೊಂಡಿದ್ದಾನೆ ಅಂತೇಳಿ. ಇದೀಗ ರನ್ಯಾ ರಾವ್ ತಾನು ನಟಿ, ಮಾಜಿ IPS ಅಧಿಕಾರಿ ಮಗಳು ಎಂಬುದನ್ನೇ ಮಿಸ್ಯೂಸ್ ಮಾಡಿಕೊಂಡ್ರ ಎಂಬ